T20 ಗೆಲ್ಲಿಸಿಕೊಟ್ಟಂತಹ ಇಡೀ ತಂಡ, ಈ ತಂಡಕ್ಕೆ ಭಾರತದಲ್ಲಿ ಕ್ರಿಕೆಟ್ ಅನ್ನೋದು ಧರ್ಮವಾಗಿದೆ. ಕ್ರಿಕೆಟ್ ದೇವರು ನಮ್ಮಲ್ಲೇ ಇದ್ದಾರೆ. ಎಂತೆಂಥ ನಾಯಕರನ್ನು ನಾವು ಕಂಡಿದ್ದೀವಿ. 83ರಲ್ಲಿ ಕಪಿಲ್ ದೇವ್, 7-11ರಲ್ಲಿ ಧೋನಿ, ಅದಾದ ನಂತರ ಈಗ ರೋಹಿತ್ ಶರ್ಮಾ. ಬನ್ನಿ ಆ ಝಲಕ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ. ವಾವ್! ಚಾಂಪಿಯನ್ಸ್ 2024 ಭಾರತ, 140 ಕೋಟಿ ಜನರಿರುವಂಥ ಭಾರತ. ಕ್ರಿಕೆಟ್ ಒಂದು ಧರ್ಮ, ಕ್ರಿಕೆಟ್ ಒಂದು ಧರ್ಮ, ಎಲ್ಲರನ್ನು ಕೂಡ ಜೋಡಿಸುವಂಥ ಒಂದು ಧರ್ಮ ಇದು. 1983ರಲ್ಲೂ ಕೂಡ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕ್ರಿಕೆಟ್ ಆಗ್ತಾ ಇರುತ್ತೆ. ಆಗಷ್ಟೇ ಟಿ ವಿಗಳು ಸ್ವಲ್ಪ ಬಂದಿತ್ತು. ಕೆಲವು ಕಡೆ ಕೋಮುದೊಳ್ಳರಿ ಆಗ್ತಾ ಇರುತ್ತಂತೆ. ನೀವು ಬಹುಶಃ ಆ ಮಾಹಿತಿಯನ್ನು 1983 ಸಿನಿಮಾದಲ್ಲೂ ಕೂಡ ನೋಡ್ಬೋದು. ಕ್ರಿಕೆಟ್ನಿಂದಾಗಿ ಒಂದು ರೀತಿಯಲ್ಲಿ ಏಕತೆ ಉಂಟಾಗುತ್ತೆ. ಖಂಡಿತವಾಗಿ ಕ್ರೀಡೆ ಎಲ್ಲರನ್ನ ಸೇರಿಸಬೇಕು ಅಂಥದ್ದಾಗತ್ತೆ. ಈಗಲೂ ಅಷ್ಟೆ ಭಾರತವನ್ನು ಒಂದುಗೂಡಿಸುವಂಥ ಶಕ್ತಿ ಕ್ರಿಕೆಟ್ನಂಥ ಕ್ರೀಡೆಗಿದೆ. ಅದು ಆ ಭಾರತದ ಧೀಶಕ್ತಿಯಾಗಿ ಬೆಳೆಯಲಿ. ನೋಡಿ, ಬನ್ನಿ ಹಾಗಿದ್ರೆ ಇಲ್ಲಿ ತನಕ ಯಾರೆಲ್ಲ ಭಾರತಕ್ಕಾಗಿ ಕ್ರಿಕೆಟ್ ಟ್ರೋಫಿಗಳನ್ನು ಗೆದ್ದುಕೊಟ್ಟಿದ್ದಾರೆ. ಮೊದಲಿಗೆ ಎಲ್ಲರ ಒನ್ ಆ್ಯಂಡ್ ಓನ್ಲಿ ಕಪಿಲ್ ದೇವ್ ನಿಕಾಂಜ್, ಹರಿಯಾಣ ಹರಿಕೇನ್ಸ್. ಕಪಿಲ್ ದೇವ್ ನಿಕಾಂಜ್ 1983ರಲ್ಲಿ ಭಾರತದ ಕ್ಯಾಪ್ಟನ್ ಆಗಿ ಅವರು ಮಾಡಿದಂಥ ಸಾಧನೆ ಇದೆಯಲ್ಲ, ಆ ಸಾಧನೆ ಪ್ರುಡೆನ್ಷಿಯಲ್ ವರ್ಲ್ಡ್ ಕಪ್. ಅದಾದ ನಂತರ 24 ವರ್ಷಗಳು ಕಾಯಬೇಕಾಯಿತು ನಮಗೆ. 1983ರಿಂದ ನಮಗೆ ಧೋನಿ ಬರ್ತಾರೆ. ಧೋನಿ T20 ವಿಶ್ವಕಪ್, 2011ರ ವಿಶ್ವಕಪ್ ಮತ್ತು 2013ರ ಚಾಂಪಿಯನ್ಸ್ ಟ್ರೋಫಿ. ಯಾವುದು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಅದು ವಿಶ್ವಕಪ್. ಕೆಳಗಿರುವಂಥದ್ದು T20 ವಿಶ್ವಕಪ್ ಮತ್ತು ಚಾಂಪಿಯನ್ಸ್ ಟ್ರೋಫಿ. ಇದೀಗ ರೋಹಿತ್ ಶರ್ಮಾ 2024ರ T20 ವಿಶ್ವಕಪ್. ಭಾರತ ಇವತ್ತು ಕ್ರಿಕೆಟ್ನಲ್ಲಿ ಅಪಾರ ಸಾಧನೆಯನ್ನು ಮೆರೆದಿರುವಂಥ ರಾಷ್ಟ್ರ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಇಡೀ ಭಾರತವನ್ನು ಒಗ್ಗೂಡಿಸುವಂಥ ಶಕ್ತಿ, ಜಾತಿ, ಧರ್ಮ, ಮತ, ಭೇದ, ಪ್ರಾಂತ್ಯ ಎಲ್ಲವನ್ನು ಮೀರಿ, ಹಾಗಾಗಿ ಕ್ರಿಕೆಟ್ಗೆ ಆ ಶಕ್ತಿ ಇದೆ. ಆ ಶಕ್ತಿ ಎಂದೆಂದಿಗೂ ಅಜರಾಮರವಾಗಿರಲಿ. ಭಾರತೀಯರಿಗೆ ಕ್ರಿಕೆಟ್ ಒಂದು ಧರ್ಮ, ಆದರೆ ಅದಕ್ಕೆ ದೇವರು ಅಂತ ಇರೋದು ಸಚಿನ್ ತೆಂಡೂಲ್ಕರ್. ಕ್ರಿಕೆಟ್ ಕಿಂಗ್ ಅಂದರೆ ಅದು ವಿರಾಟ್ ಕೊಹ್ಲಿ. ಇಂಥ ವೀರರು T20 ವಿಶ್ವಕಪ್ ಗೆದ್ದರೆ ಕೇಳಬೇಕಾ? ಕಂಡು ಕೇಳರಿಯದ ಸೆಲೆಬ್ರೇಷನ್ ಇಡೀ ದೇಶದಲ್ಲಿ, ಭಾರತದಲ್ಲಿ. ಬನ್ನಿ ಅದರ ಝಲಕ್ ನಿಮ್ಮ ಮುಂದೆ. T20 ವಿಶ್ವಕಪ್ ವೀರರಿಗೆ ಭರ್ಜರಿ ಸ್ವಾಗತ. ನಮೋ ಆತಿಥ್ಯ ಮುಂಬೈನಲ್ಲಿ ವಿಜಯ ಯಾತ್ರೆ. ಜನ ಎಲ್ಲಿ ನೋಡಿದ್ರು